ಅವ್ರನ್ನ ಇಟ್ಕೊಂಡು ಹೇಳಬೇಕು. 1990s ಆ್ಯಕ್ಚುಲಿ ಹೊಸ ಟೀಮು ನಾವು ಬಂದು ಅವ್ರ ಜೊತೆ ಜಾಯ್ನ್ ಆದಾಗ ಥ್ರೂ ಔಟ್ ಸಿನಿಮಾ ಮೇಕಿಂಗ್ ನನಗೆಲ್ಲೂ ಹೊಸತನ ಹೊಸಬ್ರು ಅನ್ನೋದು ಕಾಣಿಸ್ಲಿಲ್ಲ, ಹೊಸತನನೇ ಕಾಣಿಸ್ತು ಸಿನಿಮಾದಲ್ಲಿ. ಫಸ್ಟ್ ಹಾಫು ಒಂದು ತೂಕ ಆದರೆ ಕ್ಲೈಮ್ಯಾಕ್ಸ್ ಇನ್ನೊಂದು ತೂಕ ಇದೆ. ಆ್ಯಕ್ಚುಲಿ ಎವ್ರಿ ಡೇ ನಾನು ನನ್ನ ವೈಫು ನನ್ನ ಮನೇಲಿ ನೋಡೋದಕ್ಕೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಪದೇ ಪದೇ ಲವ್ ಆಗ್ತಾಯಿತ್ತು ಫಸ್ಟಿಂದ ಲಾಸ್ಟ್ವರೆಗೂ ನೋಡೋವರೆಗೂ. ಬಟ್ ಅದೇ ಕ್ಯಾರೆಕ್ಟ್ರ್ ಕೊನೆಯಲ್ಲಿ ನನ್ನನ್ನು ಅಳಿಸ್ತು. ಇಟ್ಸ್ ಎಮೋಷ್ನಲಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಇಟ್ಸ್ ವೆರಿ ಗುಡ್. ರೀಸೆಂಟ್ ಡೇಸಲ್ಲಿ ಈ ಥರದ್ದು ಏನು ನಡೀತಿಲ್ಲ ಇನ್ಸಿಡೆಂಟು. ಬಟ್ 1990s ಆ ಟೈಟಲ್ಗೆ ಏನು ತೋರಿಸ್ಬೇಕಿತ್ತು ಅದನ್ನು ತೋರಿಸಿದ್ದಾರೆ. ಆ ಟೈಮ್ ಫ್ರೇಮಲ್ಲಿ ಜಾತಿ ಧರ್ಮ ಮತ ಇದೆಲ್ಲದ್ರ ಮಧ್ಯೆ ಎಷ್ಟೋ ಪ್ರೇಮಿಗಳದ್ದು ಜೀವನ ಹಾಳಾಗ್ಬಿಟ್ಟಿದೆ. ಅದರಲ್ಲಿ ಈ ಥರದ್ದು ಪ್ರತಿಭಾ ಅನ್ನೋದೊಂದು ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರದೂ ಇಟ್ಸ್ ಲೈಕ್ ರಿಯಲಿ ಎಮೋಷ್ನಲ್. ನಾನು ಕನೆಕ್ಟ್ ಆದ ಆ ಕ್ಯಾರೆಕ್ಟ್ರಿಗೆ. ಇಟ್ಸ್ ವೆರಿ ಗುಡ್. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಕನೆಕ್ಟ್ ಆಗ್ತೀರಾ. ನಿಮ್ಮ ಓಲ್ಡ್ ಡೇಸ್ಗೆ ಹೋಗ್ತೀರಾ ವಾಪಸ್ಸು. ನಿಮ್ಮ ಅಕ್ಕಪಕ್ಕದ ಮನೇಲಿ ಈ ಥರದ್ದು ಒಂದು ಇನ್ಸಿಡೆಂಟ್ ನಡೆದಿರ್ಬೋದು ಅನ್ನೋದು ನಿಮ್ಗೆ ರಿಯಲೈಸ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ 28 ಫೆಬ್ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್. ರಾಣಿ ಭಾರತ್. ಇದೇ 28 ಫೆಬ್ರವರಿಗೆ ನಿಮ್ಮ ಹತ್ತಿರದ ಥಿಯೇಟರ್ಸಲ್ಲಿ 1990s ಮೂವಿ ಬರ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇವಾಗ ನಮ್ಮ ಪ್ರೀಮಿಯರ್ ಶೋ ಜಸ್ಟ್ ಇವಾಗಲೇ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ರಿಯಾಕ್ಷನ್ ತುಂಬ ಚೆನ್ನಾಗಿದೆ, ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಇದೇ ಥರ ಫಸ್ಟ್ ಶೋಗೆ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ನಮ್ಮ ಸಿನಿಮಾ ಎಲ್ಲೋ ಹೋಗುತ್ತೆ ಅಂತ ನನ್ನ ನಂಬಿಕೆ ಇದೆ, ತುಂಬ ನಂಬಿಕೆ ಇದೆ. ಫಸ್ಟ್ ಟೀಸರಿಂದ ಎಲ್ಲರೂ ಒಂದು ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮ್ಮ ಸಪೋರ್ಟ್ಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. 28 ಫೆಬ್ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ. ಇವಾಗ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ನಮ್ಮ ಸಿನಿಮಾನ ಹಾಡಿ ಹೋಗಿರ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೈಕೆ ಸರಿ. ಎಲ್ರಿಗೂ ನಮಸ್ಕಾರ. ನಾನು ಮುತ್ತುರಾಜು. ಕಾಮಿಡಿ ಕಿಲಾಡಿಗಳು ಸೀಸನ್ 1 ನನ್ನನ್ನು ನೀವು ರಿಯಾಲಿಟಿ ಶೋಗಳಲ್ಲಿ ನೋಡ್ಕೊಂಡು ಬರ್ತಾಯಿದ್ರಿ ಜಿ ಕನ್ನಡ ಮತ್ತು ಸೀರಿಯಲ್ಲು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದೀನಿ. ಇವಾಗ ಸುಮಾರು ಒಂದು 8-10 ಸಿನಿಮಾಗಳು ರಿಲೀಸ್ ಆದವು. ಇನ್ನೊಂದು ಕೆಲವಷ್ಟು ಸಿನಿಮಾಗಳು ಬರಬೇಕಾಗಿದೆ. ಅದರಲ್ಲಿ ಇವತ್ತು ರಿಲೀಸ್ 28ಕ್ಕೆ ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ಮನ್ಮಥ. ಇವತ್ತು ಒಂದು ಶೋ ನೋಡಿದೆ. ನಾನು ಮಾಡಿರುವಂಥ ಪಾತ್ರ ಇದರಲ್ಲಿ. ಅದಕ್ಕೋಸ್ಕರ ಬಂದಿದ್ದೆ. ನಿರ್ದೇಶಕರು ಅತ್ಯದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ. ಎಲ್ಲರ ಪಾತ್ರವಾಗಲಿ, ನಿರ್ದೇಶಕರ ಕೆಲಸ ಆಗಲಿ, ಕ್ಯಾಮ್ರಾಮ್ಯಾನ್ ವರ್ಕ್ ಆಗಲಿ, ಮತ್ತು ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಅತ್ಯದ್ಭುತವಾಗಿ ಬಂದಿದೆ. ಕಥೆನೂ ತುಂಬ ಚೆನ್ನಾಗಿದೆ. ನಿಮ್ಗೆ ಅನಿಸುತ್ತೆ ಎಷ್ಟೋ ಲವ್ ಸ್ಟೋರಿಗಳು ಸಿನಿಮಾಗಳು ಬರ್ತವೆ. ನನಗೂ ಕೂಡ ನಾನು ಯೂಶ್ವಲಿ ನಾನೊಬ್ಬ ಕಲಾವಿದನಾಗಿದ್ದರೂ ಕೂಡ ಸಿನಿಮಾ ಒಬ್ಬ ಪ್ರೇಕ್ಷಕನಾಗಿ ನೋಡೋದು ತುಂಬ ಚೂಸಿ. ನಾನು ಸಿನಿಮಾಗಳು ನೋಡೋಲ್ಲ ಜಾಸ್ತಿ. ತುಂಬ ಅಭಿರುಚಿ ಕಡಿಮೆ ನನಗೆ ನೋಡೋದ್ರಲ್ಲಿ. ಏನಾದ್ರು ಕಲಿಯೋ ವಿಷಯ ಇದ್ದರೆ ಮಾತ್ರ ನೋಡ್ತೀನಿ ಅಷ್ಟೇ ಟೆಕ್ನಿಕಲಿ. ಬಟ್ ಸಿನಿಮಾಗಳು ನನಗೆ ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡೋದು ಕಡಿಮೆ. ಆದರೆ ಈ ಸಿನಿಮಾಗಳನ್ನು ನಾನು ಈ ಸಿನಿಮಾ ನೋಡಿದಾಗ ನನಗೆ ಕಂಟ್ರೋಲ್ ಆಗಲಿಲ್ಲ. ಎಮೋಷನ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಒಂದು ನಿಷ್ಕಲ್ಮಶವಾದ ಪ್ರೀತಿನ ಹೇಗೆ ತೋರಿಸ್ಬೋದು ಒಬ್ಬ ನಿರ್ದೇಶಕ ಅನ್ನೋದನ್ನು ಅತ್ಯದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಇನ್ನೊಂದು ಏನಂದರೆ, ಹೊಸ ತಂಡ ಇಂಥ ಸಿನಿಮಾ ಮಾಡೋದು ಅದೊಂದು ದೊಡ್ಡ ಸಾಧನೆಯೇ. ಹೊಸ ತಂಡವಾಗಿದ್ದುಕೊಂಡು, ಹೊಸ ನಿರ್ದೇಶಕರಾಗಿದ್ದುಕೊಂಡು ಇಂಥ ದೊಡ್ಡ ಸಿನಿಮಾವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಕಟ್ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ಸಾಧನೆ. ನನಗೆ ಯೂಶ್ವಲಿ ಏನು ಅನಿಸ್ತಿತ್ತು ಅಂದರೆ, ಸಿನಿಮಾ ನೀವು ನೆಟ್ಟಿಗೆ ಮಾಡ್ರೆ ಜನ ಬಂದು ನೋಡ್ತಾರೆ ಅಂತ ನನಗೂ ಕೂಡ ಅದು ಯೂಶ್ವಲಿ ಮೈಂಡಲ್ಲಿ ಇರುತ್ತೆ. ಯಾವಾಗಲೂ ಕೂಡ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಅಂದಾಗ ನೀವು ನೆಟ್ಟಿಗೆ ಮಾಡ್ರೆ ಅವ್ರು ಬಂದೇ ಬರ್ತಾರೆ, ಜನರ ಮೇಲೆ ಯಾಕೆ ಹೇಳ್ತೀರಾ ಅಂತ ನನಗೆ ಅನಿಸ್ತಿರುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ಹೌದು, ಜನರು ಕೂಡ ಇಂಥ ಸಿನಿಮಾಗಳು ಬಂದು ಸಪೋರ್ಟ್ ಮಾಡಬೇಕೇನೋ ಅಂತ ಅನಿಸುತ್ತೆ. ದಯವಿಟ್ಟು ಕೂಡ ಬಂದು ಈ ಸಿನಿಮಾವನ್ನು ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಫೆಬ್ರವರಿ 28 ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ 1990s ಅನ್ನುವಂಥ ಸಿನಿಮಾ.
ಆ ಮೂಲಕ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಈಗ ಜಸ್ಟ್ 1990s ಸಿನಿಮಾ ನೋಡಿದೆ. ಆಲೇಶ್ ಸಿನಿಮಾಟೋಗ್ರಾಫರ್, ಇವ್ರ ವರ್ಕ್ ನನಗೆ ತುಂಬ ಇಷ್ಟ ಆಯಿತು. ಮೊದಲಿಂದ ನನ್ನ ಸುಮಾರು ಸಿನಿಮಾ ಕೆಲಸ ಮಾಡಿದರು. ಈ ಸಿನಿಮಾದಲ್ಲಂತೂ ಅದ್ಭುತವಾಗಿ ಇಂಡಿಪೆಂಡೆಂಟಾಗಿ ಸಿನಿಮಾಟೋಗ್ರಾಫರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮು ತುಂಬ ಬ್ಯೂಟಿಫುಲ್ ಆಗಿದೆ, ಕತೆಗೆ ಪೂರಕವಾಗಿದೆ. ಆಮೇಲೆ ನಿರ್ದೇಶಕರ ಕೆಲಸ ಆಗಿರ್ಬೋದು, ಒಂದು ಕತೆ ಆಗಿರ್ಬೋದು, ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಹಾರ್ಟ್ ಟಚ್ ಆಗುತ್ತೆ, ತುಂಬ ಫೀಲ್ ಆಗುತ್ತೆ. ಹೊಸಬ್ರು ಸಿನಿಮಾಗಳು, ಇದೇ ಸಿನಿಮಾ ಯಾರೋ ಒಬ್ಬ ಸ್ಟಾರ್ ಡೈರೆಕ್ಟರು ಬೇರೆ ಸ್ಟಾರ್ಸ್ ಮಾಡಿದ್ರೆ ಜನ ಬರ್ತಾರೆ, ನುಗ್ತಾರೆ, ನೋಡ್ತಾರೆ, ಆಮೇಲೆ ಬೇಗ ಈಸಿಯಾಗಿ ರೀಚ್ ಆಗುತ್ತೆ ಕೂಡ ಸಿನಿಮಾ. ಎಲ್ಲ ಹೊಸಬ್ರು ಮಾಡಿದ್ದಾರೆ, ರೀಚ್ ಆಗೋದು ಕಮ್ಮಿ. ಅದಕ್ಕೆ ನೀವುಗಳು ಸಹಕಾರ ಕೊಡಬೇಕು. ಹೊಸ ಪ್ರತಿಭೆಗಳು ಎಲ್ಲರೂ ಆಲ್ಮೋಸ್ಟ್ ಇಡೀ ಸಿನಿಮಾದ 99% ಎಲ್ಲ ಹೊಸ ಕಲಾವಿದರೇ ಇದ್ದಾರೆ. ಆದರೆ ಯಾರೂ ಹೊಸಬ್ರು ಅನಿಸಲ್ಲ. ಫೇಸ್ ನೋಡೋದ್ರಲ್ಲಿ ಲುಕ್ ವೈಸ್ ಎಲ್ಲ ಹೊಸಬ್ರು ಅಷ್ಟೇ. ಆದರೆ ಆ್ಯಕ್ಟಿಂಗಲ್ಲಿ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆಗಳು ಬೆಳಿಬೇಕು, ಅದಕ್ಕೆ ಜನ ಬರಬೇಕು, ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಸ್ ಎ ಡೈರೆಕ್ಟರ್ ನನಗೆ ತುಂಬಾ ಇಷ್ಟ ಆಯಿತು ಸಿನಿಮಾ. ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರು, ಅವ್ರ ರೀರೆಕಾರ್ಡಿಂಗ್ ಆಗಿರಲಿ, ಸಾಂಗ್ಸ್ ಆಗಲಿ, ಪ್ರತಿಯೊಂದು ಚೆನ್ನಾಗಿದೆ. ಒಂದು ಒಳ್ಳೆ ಫೀಲ್ ಗುಡ್ ಮೂವಿ. ಎಲ್ಲರೂ ಬಂದು ಫೀಲ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಇವತ್ತು ಶಿವರಾತ್ರಿ ದಿನ ಸಿನಿಮಾ ತೋರಿಸಿದ್ದಾರೆ. ಸೂಪರಾಗಿದೆ. ಯಾಕೆಂದರೆ ಸಿನಿಮಾ ನೋಡಿದ್ಮೇಲೆ ಜಾಗರಣೆ ಮಾಡಬೇಕು ಅನಿಸಿದೆ. ಯಾಕೆಂದರೆ ಅಷ್ಟು ಫೀಲ್ ಆ್ಯಂಡ್ ಎಮೋಷನ್ ಇದೆ. ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿದೆ. ಎಸ್ಪೆಷಲಿ ಹೀರೋ ವಾಯ್ಸ್ ಸಖತ್ತಾಗಿದೆ. ಹೀರೋ ಮತ್ತು ಹೀರೋಯಿನ್ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಡೆಫಿನೆಟ್ಲಿ ಏನು ಅಂತ ಹೇಳಿದ್ರೆ 99% 90 ಅಂತ ಇಟ್ಟಿದ್ದಾರೆ. 99% ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ತುಂಬ ಟಫ್ ಇದೆ. ಸೊ ಮೀಡಿಯಾ ಮುಖಾಂತರ ಏನು ಅಂದರೆ ಫಸ್ಟ್ ಆಪ್ಷನ್ ಈ ಸಿನಿಮಾಗೆ ಬಂದು ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಜೈ ಕನ್ನಡ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. 1919 ನಾನೊಂದು ತುಂಬ ಟೈಮಿಂದ ಈ ಒಂದು ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೆ. DOP ಅವರು, ನಮ್ಮ ತುಂಬ ಆತ್ಮೀಯರು ಹಾಲೇಶ್ ಅವರು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಕತೆ ಚೆನ್ನಾಗಿದೆ, ಮ್ಯೂಸಿಕ್ ಅಂತೂ ಅದ್ಭುತ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಪೂರ್ತಿ ಕರ್ನಾಟಕದ ಜನತೆ ಈ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಡೈರೆಕ್ಟರ್ ಆ್ಯಂಡ್ ಡೈರೆಕ್ಷನ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕರ್ತರಿಗೆ ಇವತ್ತು ನಾವು ಈ ಸಿನಿಮಾವನ್ನು ನೋಡಿದ ಮೇಲೆ ನಿಜವಾಗ್ಲೂ ನಮಗೆ ನಾವೇನೋ ಮರ್ತೋಗ್ಬಿಟ್ಟಿದ್ದೀವಿ ಅನ್ನಿಸ್ಬಿಡ್ತು. ನಮ್ಮ ಡೈರೆಕ್ಟ್ರು ನಂದಕುಮಾರ್ ಅವರು ಭಾಳ ಚೆನ್ನಾಗಿ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸಕ್ಸಸ್ ಆಗಬೇಕು ಅಂದರೆ ಥಿಯೇಟ್ರ್ಗಳಿಗೆ ಜನ ಜಾಸ್ತಿ ಬರಬೇಕು. ಅದಕ್ಕೆ ನನಗಂತೂ ಗೂಸ್ ಬಂಪ್ಸ್ ಇನ್ನೂ ಕಡಿಮೆ ಆಗಿಲ್ಲ. ಕೊನೆ ತನಕ ನಾನು ಉಸಿರು ಬಿಡದೆ ನೋಡ್ತಾ ಇದ್ದೆ ಮೂವಿ. ನಾನು ಅಂದ್ಕೊಂಡಿರಲಿಲ್ಲ ನಾನು ಯಾವ ಥರ ಮಾಡಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲೂ ಇತ್ತು. ನನ್ನ ಪಾತ್ರಗಳೆಲ್ಲ ಮಾಡಿಸ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಈ ಥರ ತಾಯಿ ಪಾತ್ರನ ಹಿಂಗೆಲ್ಲ ಮಾಡಿಸ್ಬೋದಾ, ನಾನು ಮಾಡೋಕ್ಕಾಗತ್ತಾ, ಹೇಗಿರುತ್ತೋ ಗೊತ್ತಿಲ್ಲ ಅಂತ ಒಂದು ಇದರಲ್ಲೇ ಕ್ಯೂರಿಯಾಸಿಟಿಯಲ್ಲೇ ನಾನು ಮಾಡಿದೆ. ನನಗೆ ಏನು ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಈ ಕ್ರೆಡಿಟ್ ಎಲ್ಲ ನಂದಕುಮಾರ್ ಟೀಮ್. 1990s ಅಂತ ಯಾಕೆ ಟೈಟ್ಲ್ ಇತ್ತು ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ. ಸೋ ಗುಡ್ ಮೂವಿ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು. 28th Febಗೆ ರಿಲೀಸ್ ಆಗ್ತಾ ಇದೆ. ತುಂಬ ಒಳ್ಳೆ ಮೂವಿ, ಒಳ್ಳೆ ಒಪಿನಿಯನ್ ಇದೆ ಎಲ್ಲ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ಸಿನಿಮಾ. 28ನೇ ತಾರೀಕು ಇದು ಬಿಡುಗಡೆ ಆಗ್ತಾ ಇದೆ. ರಾಜ್ಯಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಬರಬೇಕು, ಸಿನಿಮಾ ನೋಡಬೇಕು, ನಮ್ಮ ತಂಡಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾಯಕನಿಗೆ ನಾನು ಅಪ್ಪನಾಗಿ ಮಾಡಿದ ಅಪ್ಪನ ಪಾತ್ರ ಈ ಮಟ್ಟದಲ್ಲಿರುತ್ತೆ ಅನ್ನೋದು ಈ ಸಿನಿಮಾ ನೋಡಿದ ಮೇಲೆ ನನಗೆ ಅರ್ಥ ಆಯಿತು. ಶೂಟಿಂಗ್ ಸಂದರ್ಭದಲ್ಲಿ ಅವರು ಆ್ಯಕ್ಟ್ ಮಾಡಿಸ್ತಾಯಿದ್ರು. ಆಮೇಲೆ ನನಗೇನು ಅದು ಅರ್ಥ ಆಗ್ತಾ ಇರಲಿಲ್ಲ. ಕೆಲವು ಟೈಮು ತುಂಬ ಸೂಕ್ಷ್ಮವಾದಂಥ ಸನ್ನಿವೇಶಗಳನ್ನು ಅವರು ಚಿತ್ರೀಕರಣ ಮಾಡ್ತಾಯಿದ್ರು. ಅದೆಲ್ಲವನ್ನು ನಾನು ಸಿನಿಮಾದಲ್ಲಿ ನೋಡಿದಾಗ ನನ್ನ ಪಾತ್ರದ ವೈಶಿಷ್ಟ್ಯತೆ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದ್ವಿ. ತುಂಬ ಅದ್ಭುತವಾಗಿದೆ. ಕ್ಲೈಮ್ಯಾಕ್ಸ್ ಅಂದರೂ ನೀವು ಕ್ಲೈಮ್ಯಾಕ್ಸ್ ನೋಡೋಕ್ಕಾದರೂ ಈ ಸಿನಿಮಾಗೆ ಬರಲೇಬೇಕು. ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ 28 ಬರ್ತಾ ಇದ್ದೀವಿ. ನಿಮ್ಮ ಮಡ್ಲಿಗೆ ಈ ಸಿನಿಮಾನ ಹಾಕ್ತಾ ಇದ್ದೀವಿ. ದಯವಿಟ್ಟು ಎತ್ತಾಡಿಸಿ ಅಂತ ಕೇಳ್ಕೊತೀನಿ. ನೆಗೆಟಿವ್ ಶೇಡಲ್ಲಿ ನಾನು ಹೆಂಗೆ ಕಾಣ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಸ್ಕ್ರೀನ್ ಮೇಲಂತೂ ತುಂಬ ಚೆನ್ನಾಗಿದೆ, ವರ್ಕ್ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ.
ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ನೋಡೋಕ್ಕಂತೂ ನೀವು ಬರಲೇಬೇಕು ಎಲ್ಲರೂ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾರಾಜ್ ಅಂತ. ಇದು ನನ್ನ ಎರಡನೇ ಮೂವಿ 1990s. 28 ಇನ್ನು 2 ದಿನದಲ್ಲಿ ರಿಲೀಸ್ ಇದೆ. ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನೋಡಿ, ಎಂಜಾಯ್ ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ಎಮೋಷನಿಂದ ಆ್ಯಕ್ಷನಿಂದ ಎಲ್ಲ ಫುಲ್ಫಿಲ್ ಮಾಡಿದ್ದೀನಿ ಅಂತ ನನಗೊಂದು ಇವತ್ತು ಥಿಯೇಟ್ರಲ್ಲಿ ನೋಡುವಾಗ ಎಲ್ಲರೂ ಫೇಸ್ಗಳು ಕಾಣ್ತಾ ಇತ್ತು. ಸೊ ಪ್ಲೀಸ್ ಕಮ್ ಟು ಥಿಯೇಟರ್ ಆ್ಯಂಡ್ ವಾಚ್ ಆ್ಯಂಡ್ ಎಂಜಾಯ್. ಥ್ಯಾಂಕ್ ಯು. 1990 ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥಿಯೇಟ್ರಿಗೆ ಬಂದು ನೋಡಿ. 28ಗೆ ರಿಲೀಸ್. ನಮಸ್ಕಾರ. ಎಲ್ರಿಗೂ ಮಾತಾಡ್ಬೋದಲ್ಲ? ಎಲ್ರಿಗೂ ನಮಸ್ತೆ. ಇವತ್ತು 1990s ಸಿನಿಮಾ ನೋಡಿದೆ. ನಿರ್ದೇಶಕರ ಒಳ್ಳೆ ಪ್ರಯತ್ನ, ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಚಿತ್ರದ ಹೀರೋ ಬಂದು ಸಂಕಲನಕಾರ ಜನಾರ್ದನ್ ಅವರ ಮಗ. ನಾನು ಗಾಯ ಸಿನಿಮಾ ಸಹ ನಿರ್ದೇಶಕನ ಕೆಲಸ ಮಾಡಿದಾಗ ಜನಾರ್ದನ್ ಅವರೇ ಆ ಸಿನಿಮಾಕ್ಕೆ ಸಂಕಲನಕಾರ ಆಗಿದ್ದರು. ಆವತ್ತಿಂದ ಜನಾರ್ದನ್ ಅವ್ರಿಗೆ ಗೊತ್ತು. ಜನಾರ್ದನ್ ಅವರ ಮಗ ಅರುಣ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ನಾಯಕಿ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗ ಇಂಥ ಸಮಯದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಬಂದಿರುವಂಥ ಈ ಸಿನಿಮಾ ಹಿಂದೆ ಬರುವ ಹಾಗೆ ಅದಕ್ಕಿಂತಲೂ ಚೆನ್ನಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಚಿತ್ರ ಪ್ರೇಮಿಗಳು ಇಂತಹ ಸಿನಿಮಾಗಳನ್ನು ನೋಡಿ ಬೆಂಬಲಿಸಬೇಕು ಅಂತ ನಾನು ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ವಿನಂತಿ ಮಾಡ್ತೀನಿ. ಧನ್ಯವಾದ.